ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನೆಕ್ಸ್ಟ್ ಬ್ರಹ್ಮ ಸರೋವರ ಇಂದ ನೆಕ್ಸ್ಟ್ ನಾವು ಶ್ರೀಕೃಷ್ಣ ಮ್ಯೂಸಿಯಂಗೆ ಹೋಗಿದ್ವಿ. ಹಾಗೆ ಅಲ್ಲಿ ನಾವು ಏನೇನೆಲ್ಲ ನೋಡಿದ್ವಿ, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಇದು ಕೂಡ ತುಂಬಾ ಲೆಂದಿ ವಿಡಿಯೋ ಆಗಿರೋದ್ರಿಂದ ನಾನಿಲ್ಲಿ ಇದನ್ನು ಕೂಡ ನಾನೊಂದು 6 ಮಿನಿಟ್ಸ್ ವರ್ಗುನು ಹಾಕಿ ನೆಕ್ಸ್ಟ್ ವಿಡಿಯೋನ ಮ್ಯೂಸಿಯಂದೇನೆ ನಾನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಪಂಜಾಬಲ್ಲಿ ಇರೋದ್ರಿಂದ ಪಂಜಾಬಿಂದ ನಾವು ಹರಿಯಾಣ ಹೋಗಿದ್ವಿ. ಅಲ್ಲಿ ಕುರುಕ್ಷೇತ್ರ ಅನ್ನುವಂತ ಒಂದು ಪ್ಲೇಸ್ ಇದೆ. ನೀವೇನಾದ್ರೂ ನಾರ್ತ್ ಇಂಡಿಯಾ ಟ್ರಿಪ್ಗೆ ಅಂತ ಹೇಳಿ ಬಂದ್ರೆ ನೀವು ಈ ಪ್ಲೇಸ್ ನ ವಿಸಿಟ್ ಮಾಡಬಹುದು. ಇಲ್ಲಿ ತುಂಬಾ ಟೆಂಪಲ್ಸ್ ಇದೆ, ಹಾಗೆ ವಿಸಿಟಿಂಗ್ ಪ್ಲೇಸಸ್ ಕೂಡ ಇದೆ. ನಾವು ಜಸ್ಟ್ ಎರಡು ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ. ಒಂದು ಬ್ರಹ್ಮ ಸರೋವರ ಮತ್ತೆ ಇನ್ನೊಂದು ಶ್ರೀಕೃಷ್ಣ ಮ್ಯೂಸಿಯಂ. ಎರಡೂನು ತುಂಬಾನೇ ಚೆನ್ನಾಗಿದೆ. ಏನಂದ್ರೆ ತುಂಬಾ ದೂರ ಏನಿಲ್ಲ, ಎಲ್ಲಾ ಪ್ಲೇಸಸ್ ಕೂಡ ಹತ್ರನೇ ಇದೆ. ಹಾಗೆ ತುಂಬಾ ಟೆಂಪಲ್ಸ್ ಕೂಡ ಇದೆ ಅಂತ ಹೇಳಿದ್ರು. ನಮ್ಮ ಹತ್ರ ಟೈಮ್ ಕಮ್ಮಿ ಇರೋದ್ರಿಂದ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ನೀವು ನೋಡ್ತಾ ಇರಬಹುದು ಮ್ಯೂಸಿಯಂ ಅಲ್ಲಿ ಸ್ಟೋನ್ಗೆ ಪೇಂಟ್ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಈ ತರ ಏನಂತಾರೆ ಮೂರ್ತಿಗಳು, ಹಾಗೆ ಪುರಾತನ ಮಾನ್ಯುಮೆಂಟ್ಸ್ ಅಂತೆಲ್ಲ ಹೇಳಿದ್ರೆ ನನ್ಗೆ ತುಂಬಾ ಇಷ್ಟ. ಮಕ್ಕಳಿಗೆ ಇದನ್ನೆಲ್ಲ ನಾವು ತೋರಿಸ್ಬೇಕು. ಏನಕ್ಕೆ ಅಂದ್ರೆ ಅವ್ರಿಗೆ ವಿಡಿಯೋ ಅದನ್ನೆಲ್ಲ ನೋಡ್ತಾರೆ. ಅದರಲ್ಲಿ ನಾವ್ ಎಷ್ಟು ತೋರಿಸಿದ್ರು, ಬುಕ್ಕಲ್ಲಿ ಮಕ್ಕಳು ಎಷ್ಟು ಓದಿದ್ರು ಈ ತರ ಪ್ಲೇಸ್ ನ ವಿಸಿಟ್ ಮಾಡಿಸಿದ್ರೆ ಅವ್ರಿಗೆ ಏನೋ ಒಂಥರ ಇಂಟ್ರೆಸ್ಟ್ ಬರುತ್ತೆ. ನಾವು ಹಿಂದಿನ ಪುರಾಣಗಳ ಬಗ್ಗೆ ತಿಳ್ಕೊಳ್ಬೇಕು ಇದೇನು ಅಂತ ಹೇಳಿ ತುಂಬಾ ಆಸಕ್ತಿ ಬರುತ್ತೆ. ಏನಂದ್ರೆ ನನ್ನ ಮಕ್ಕಳನ್ನ ನಾನಲ್ಲಿ ಕರ್ಕೊಂಡು ಹೋಗಿದ್ದಾಗ ನನ್ ಮಗ ದೊಡ್ಡವನು ಇವಾಗ 3rd ಸ್ಟ್ಯಾಂಡರ್ಡ್ ಅಲ್ಲಿಗೆ ಹೋಗಿದ್ದಾನೆ, ಶೌರ್ಯ. ಅವನು ನನ್ಗೆ ಕೇಳ್ತಾ ಇದ್ದ ಇದೆಲ್ಲ ಏನಕ್ಕೆ, ಇದು ಯಾರ್ದು ಸ್ಟ್ಯಾಚು ಅಂತ ಎಲ್ಲ ಹೇಳಿ. ಈ ತರ ಮ್ಯೂಸಿಯಂಗೆಲ್ಲ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳಿಗೆ ತುಂಬಾ ಆಸಕ್ತಿ ಬಂದು ಅವರು ಅದ್ರ ರಿಲೇಟೆಡ್ ಬುಕ್ ಆಗಿರ್ಬೋದು ಏನ್ ಕೊಟ್ರು ಓದ್ತಾರೆ. ನನ್ ಮಗನ್ಗೆ ನಾನು ಹೇಳ್ತಾ ಇದ್ದೆ 3rd ಸ್ಟ್ಯಾಂಡರ್ಡ್ ಇಂದ ಅವನ್ಗೆ ಸೋಷಿಯಲ್ ಸ್ಟಡಿ ಸ್ಟಾರ್ಟ್ ಆಗುತ್ತೆ, ಅದ್ರಲ್ಲಿ ಇದ್ರ ಬಗ್ಗೆ ಎಲ್ಲ ಇರುತ್ತೆ ನಿನ್ಗೆ ಅಂತ ಹೇಳಿ. ಮತ್ ಇದಾಗಿದ್ಮೇಲೆ ನಾನು ಅವನ್ಗೆ ಈ ತರ ರಾಮಾಯಣ ಮಹಾಭಾರತ ಬಗ್ಗೆ ಎಲ್ಲ ಸ್ವಲ್ಪನೇ ಇಂಟ್ರಡಕ್ಷನ್ ಕೊಟ್ಟಿದ್ದೆ. ಮತ್ತೆ ಅವನ್ಗೆ ಸ್ಟೋರಿ ಟೆಲ್ಲಿಂಗ್ ಇದ್ದಾಗ್ಲೂ ಕೂಡ ಅವನು ಅದ್ರಿಂದಾನೇ ನಾನು ಸ್ಟೋರಿ ಚೂಸ್ ಮಾಡಿ ಅವನ್ಗೆ ಯಾವಾಗ್ಲೂ ಲರ್ನ್ ಮಾಡಿಸ್ತಾ ಇರ್ತೀನಿ. ಇಲ್ಲಿ ತುಂಬಾ ಹಳೆ ಕಾಲದ್ದು ಹೇಗೆ ಸಿವಿಲೈಸೇಷನ್ ಎಲ್ಲ ಆಗಿದ್ದು, ಹಾಗೆ ಶ್ರೀಕೃಷ್ಣ ಜನ್ಮ ಆಗಿದ ಮೇಲೆಯಿಂದ ಎಲ್ಲ ಏನೇನಾಯ್ತು, ಅಲ್ಲಿಂದ ಹಿಡಿದು ಕುರುಕ್ಷೇತ್ರ ಯುದ್ಧ ಆಗಿ ಅದು ಎಂಡ್ ಆಗೋವರೆಗೂ ಕೂಡ ಇಲ್ಲಿ ಇದೆ. ಸ್ಟ್ಯಾಚೂಸ್ ಎಲ್ಲ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ಒಂದ್ ರೌಂಡ್ ಹಾಕ್ಬಿಟ್ಟು ಬಂದು ಹಾಗೆ ಮಕ್ಕಳಿಗೆ ನಾವ್ ಇದ್ರ ಬಗ್ಗೆ ಸ್ಟೋರೀಸ್ ಎಲ್ಲ ಹೇಳಿದ್ರೆ ಅವರು ಖಂಡಿತ ತುಂಬಾ ನೀಟಾಗಿ ಕಲ್ತ್ಕೊಳ್ತಾರೆ. ಈ ತರ ಮ್ಯೂಸಿಯಂಸ್ಗೆ ನಾವು ಹೆಚ್ಚಾಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಸೊ ಹೀಗೆ ನಾವು ಈ ಮ್ಯೂಸಿಯಂ ಓಡಾಡಿದ್ದೆ ಗೊತ್ತಾಗ್ಲಿಲ್ಲ. ತುಂಬಾ 2 hours ವರ್ಗು ನಾವ್ ಅಲ್ಲೇ ತಿರುಗ್ತಾ ಇದ್ವಿ. ಹಾಗೆ ತುಂಬಾ ಬಿಸಿಲಿರೋದ್ರಿಂದ ನಮ್ಗೆ ಏನಂದ್ರೆ ಜಾಸ್ತಿ ಹೊತ್ತು ಇರ್ಲಿಕ್ಕೆ ಆಗ್ಲಿಲ್ಲ. ಮ್ಯೂಸಿಯಂ ಒಳಗಡೆ ಕೂಲ್ ಆಗಿದೆ, AC ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಹೊರಗಡೆ ಬಂದ್ರೆ ಒಂದೇ ಸಲ ನಮ್ಗೆ ಬಿಸಿಲಿಗೆ ಇರ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಮತ್ತೆ ನಾನ್ ಹೇಳ್ದಾಗೆ ರಿಲೇಟಿವ್ಸ್ ಮನೆಗೂ ಕೂಡ ಹೋಗ್ಬೇಕಾಗಿತ್ತಲ್ವಾ, ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಈ 2 ಪ್ಲೇಸ್ ಅನ್ನ ಕವರ್ ಮಾಡಿ ಹೋಗಿದ್ವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿವರೆಗೂ ನೋಡಿದ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ.
ಹಾಗೆ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಫುಲ್ ನೋಡಲಿ ಅಂತ ಹೇಳಿ ನಾನು ಒಂದು 6 ಮಿನಿಟ್ಸ್ 5 ಮಿನಿಟ್ಸ್ ಅಷ್ಟೇ ನಾನು ಡ್ಯೂರೇಷನ್ ಇಡ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ ಟೈಮ್ ಯಾರಾದರೂ ನೋಡಿದರೆ ಪ್ಲೀಸ್ ಫುಲ್ ವಿಡಿಯೋನ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ಯಾವುದೇ ತೊಂದರೆ ಆಗಲ್ಲ. ಹಾಗೆ ಈ ಮ್ಯೂಸಿಯಂ ವಿಡಿಯೋನ ನಾನು ನೆಕ್ಸ್ಟ್ ಪಾರ್ಟ್ 2 ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದರಲ್ಲಿ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಶ್ರೀಕೃಷ್ಣ ಅವ್ರದ್ದು ಬರ್ತ ಆಗಿದ್ದಾಗಿಂದ ಕುರುಕ್ಷೇತ್ರ ಯುದ್ಧ ಆಗೋವರೆಗೂ ಎಲ್ಲಾನು ಡೀಟೇಲ್ ಆಗಿ ಅಲ್ಲಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ಯಾರಾದ್ರೂ ನ್ಯೂ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.